ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಝೀಬೂ ಸಿಂಬಲ್ಸ್ ಅಂದರೆ ಏನು, ಅದನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು, ಯಾವ ಸಿಂಬಲ್ಲು ಯಾವುದಕ್ಕೆ ಉಪಯೋಗಿಸ್ಕೊಳ್ಬೋದು ಅಂತ. ಈ ಝೀಬೂ ಸಿಂಬಲ್ ಅನ್ನೋದು ಒಂದು ಹೀಲಿಂಗ್ ಮೊಡ್ಯಾಲಿಟಿ, ಅಂದರೆ ಹೀಲ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಝೀಬೂ ಸಿಂಬಲ್ನ ಯೂಸ್ ಮಾಡ್ಕೊಳ್ಬೋದು. ಇದು 88 ಸಿಂಬಲ್ಸ್ ಇರುತ್ತೆ. ಸೊ ಒಂದು ಸಿಂಬಲ್ಲು ಕೂಡ ನಮ್ಮ ಡೇ ಟು ಡೇ ಲೈಫಲ್ಲಿ, ಎವ್ರಿ ಡೇ ಲೈಫಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಅಂದ್ಕೊಂಡಿದೆ ಅದನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಸಿಂಬಲ್ಸ್ನ ಯೂಸ್ ಮಾಡ್ಕೊಳ್ಬೋದು. ಈ ಸಿಂಬಲ್ಸ್ನ ನಮ್ಮ ಎಲ್ಲ ಏರಿಯಾಸ್ ಆಫ್ ಲೈಫಲ್ಲಿ ಕೂಡ ಕವರ್ ಮಾಡ್ಕೊಳ್ಬೋದು. ಇದನ್ನು ಏನು ಬೇಕು ಅಂತ ಅಂದ್ಕೊಂಡಿರ್ತೀರ ನೀವು, ಅದನ್ನು ಚೇಂಜಸ್ಸು ನಿಮ್ಮಲ್ಲಿ, ನಿಮ್ಮ ಸುತ್ತಮುತ್ತ ಇರೋರಲ್ಲಿ ಕೂಡ ನೀವು ತೊಗೊಂಡು ಬರ್ಬೋದು. ಸೊ ಈ ಸಿಂಬಲ್ಸ್ನ ಹೆಲ್ತ್ಗೆ, ವೆಲ್ತ್ಗೆ, ರಿಲೇಷನ್ಶಿಪ್ಪಿಗೆ, ನೇಮಿಗೆ, ಫೇಮಿಗೆ, ಪಾಸಿಟಿವ್ ಥಾಟ್ಸಿಗೆ, ನಮ್ಮ ಲೈಫನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಸಿಂಬಲ್ಸು ಹೆಲ್ಪನ್ನು ನಾವು ತೊಗೊಳ್ಬೋದು. ಸೊ ಈ ಸಿಂಬಲ್ಸ್ನ ಡೆಬ್ಬಿ ಝೆಡ್ ಆಲ್ಮ್ಸ್ಟೆಡ್ಸ್ ಅನ್ನೋರು, ಅವರು ಒಂದು ಗ್ರ್ಯಾಂಡ್ ರೇಕಿ ಮಾಸ್ಟರು. ಅವರಿಗೆ ಈ ಸಿಂಬಲ್ಸು ಅವರು ರೇಕಿ ಪ್ರಾಕ್ಟೀಸ್ ಮಾಡುವಾಗ ಏಂಜಲ್ಸೇ ಅವರಿಗೆ ಈ ಸಿಂಬಲ್ಸ್ನ ಕೊಟ್ಟಿದ್ದು. 2002 ಅಲ್ಲಿ ಸಿಂಬಲ್ಸ್ನ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಅವರು ಆಟೋಮೆಟಿಕ್ ರೈಟಿಂಗ್ ಅಂತ ಹೇಳ್ತಾರೆ, ಅದ್ರ ಮೂಲಕ ಇದನ್ನು ಡ್ರಾ ಮಾಡಿದ್ರು. ಸೊ ಈ ಏಂಜಲಿಕ್ ಹೀಲಿಂಗ್ ಸಿಂಬಲ್ಸ್ನ ಅವರು ಝೀಬೂ ಅಂತ ಹೇಳಿದ್ರು. ಸೊ ಡೆಬ್ಬಿ ಅನ್ನೋರು ಫಸ್ಟು ಇದನ್ನು ರೀಕ್ರಿಯೇಟ್ ಮಾಡಿದ್ದು, ಈ ಪವರ್ಫುಲ್ ಸಿಂಬಲ್ಸ್ನ. ಸೊ ಬೇರೆ ಬೇರೆ ರೀತಿಯಲ್ಲಿ ಈ ಸಿಂಬಲ್ಸ್ಗಳಿದೆ, ಅದನ್ನು ಜ್ಯುವೆಲ್ರಿ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಈ ಸಿಂಬಲ್ಸಲ್ಲಿ ಆ ಏಂಜಲ್ಸಿಂದು ಡಿವೈನ್ ಪವರ್ ಇದೆ. ಸೊ ಈ ಡೆಬ್ಬಿ ಅವರು ಈ ಸಿಂಬಲ್ಸ್ನ ಅವ್ರ ಲೈಫಲ್ಲಿ ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ಬರೋಕ್ಕೆ ಶುರುವಾದಾಗ ಅವರು ಈ 88 ಸಿಂಬಲ್ಸ್ನ ಎಲ್ಲರಿಗೂ ಹೇಳಿಕೊಟ್ರು. ಸೊ ಈ ಝೀಬೂ ಸಿಂಬಲ್ ಏನು ಮಾಡುತ್ತೆ ಅಂತಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೀಪ್ರೋಗ್ರಾಮಿಂಗ್ ಮಾಡಿ ನಮ್ಮ ಫಿಸಿಕಲ್ಲು, ಎಮೋಷನಲ್ಲು, ಸ್ಪಿರಿಚುವಲ್ ಲೆವೆಲ್ನ ಹೀಲ್ ಮಾಡ್ತಾ ಬರುತ್ತೆ. ಸೊ ಇವಾಗ ರೇಕಿ ಪ್ರಾಕ್ಟೀಸ್ ಮಾಡೋದ್ರಲ್ಲಿ, ರೇಕಿ ಅಂತಂದರೆ ಅದು ಕೂಡ ನಾವು ಸಿಂಬಲ್ಸ್ ಯೂಸ್ ಮಾಡ್ತೀವಿ. ಸೊ ರೇಕಿ ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ ಯಾವುದಾದ್ರೂ ಗುರುಗಳ ಮೂಲಕ ನಮಗೆ ಅಟ್ಯೂನ್ಮೆಂಟ್ ಸಿಕ್ಕಬೇಕು, ದೀಕ್ಷೆ ಕೊಡ್ತಾರಲ್ವ, ಆವಾಗ ಮಾತ್ರ ನಾವು ರೇಕಿ ಸಿಂಬಲ್ಸ್ನ ಯೂಸ್ ಮಾಡ್ಬೋದು. ಆದರೆ ಈ ಝೀಬೂ ಸಿಂಬಲ್ಲು ಹಾಗಲ್ಲ. ಸೊ ಇದು ಆಲ್ರೆಡಿ ಚಾರ್ಜ್ಡ್ ಆಗಿ ಬಂದಿರುತ್ತೆ. ಸೊ ಏಕೆಂದರೆ ಏಂಜಲ್ಸು ಈ ಸಿಂಬಲ್ಸ್ನ ಕೊಟ್ಟಿರೋದ್ರಿಂದ ಇದಕ್ಕೆ ತಿರ್ಗಾ ಚಾರ್ಜ್ ಮಾಡಬೇಕು ಅಂತ ಇಲ್ಲ, ಮತ್ತು ಯಾರಿಂದನೂ ನಾವು ದೀಕ್ಷೆ ತೊಗೊಳ್ಬೇಕು ಅಂತ ಇಲ್ಲ. ಸೊ ಆದ್ದರಿಂದ ಈ ಸಿಂಬಲ್ಸ್ನ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಈ ಸಿಂಬಲ್ಸು 7 ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು, ನಮ್ಮ ಗೋಲ್ಸ್ನ ರೀಚ್ ಆಗೋದಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ತುಂಬ ಥರದ್ದು ಬೆನಿಫಿಟ್ಸ್ ಇದೆ ಈ ಝೀಬೂ ಸಿಂಬಲ್ಸಿಂದ. ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡಿ ನಮ್ಮನ್ನು ಕನೆಕ್ಟ್ ಮಾಡುತ್ತೆ ಆ ಡಿವೈನ್ ಎನರ್ಜಿ ಜೊತೆಗೆ ಅಥವಾ ಹೈಯರ್ ಸೆಲ್ಫ್ ಜೊತೆಗೆ. ಸೊ ಇದು ಯೂಸ್ ಮಾಡ್ತಾ ಏನಾಗುತ್ತೆ, ನಮ್ಮ ವಿಸ್ಡಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಲೈಫಲ್ಲಿ ನಮ್ಮನ್ನು ನಾವು ಬೆಟರ್ ಆಗಿ ಚೇಂಜ್ ಮಾಡ್ಕೊಳ್ತೀವಿ. ಇದನ್ನು ಬರೀ ನಿಮಗೊಬ್ಬರಿಗೆ ಅಂತಲೇ ಯೂಸ್ ಮಾಡ್ಕೊಳ್ಳೋದಲ್ಲ, ಬೇರೆಯವರಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹೀಲಿಂಗ್ ಆಗಬೇಕು ಆಗಿದೆ ಅಂತಂದರೆ ಅವರಿಗೂ ಕೂಡ ಈ ಝೀಬೂ ಸಿಂಬಲ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಏನಾದರೂ ನಿಮ್ಮ ಬಾಡಿನಲ್ಲಿ ಏನಾದರೂ ಒಂದು ಪೇಯ್ನ್ ಇದೆ, ಯಾವುದಾದ್ರೂ ಒಂದು ಬಾಡಿ ಪಾರ್ಟಲ್ಲಿ, ಅಥವಾ ಯಾವುದಾದ್ರೂ ಒಂದು ಕಾಯಿಲೆಗಳಿದೆ ಅಂತಂದಾಗ ಆ ಬಾಡಿ ಪಾರ್ಟ್ ಮೇಲೂ ಕೂಡ ಈ ಝೀಬೂ ಸಿಂಬಲ್ಸ್ನ ನೀವು ಬರೆದುಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಆರಾನ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಮ್ಮ ನೆಗೆಟಿವ್ ಎನರ್ಜಿಗಳಿರುತ್ತಲ್ಲ ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈ ಝೀಬೂ ಸಿಂಬಲ್ಸ್ನ ಯೂಸ್ ಮಾಡ್ತಾ ಫುಲ್ಲಿ ಚಾರ್ಜ್ ಆಗ್ತೀರಾ ಪಾಸಿಟಿವಿಟಿನಲ್ಲಿ. ಸೊ ಇದು ನಿಮ್ಮ ಎಲ್ಲ ಏರಿಯಾಸ್ ಆಫ್ ಯುವರ್ ಲೈಫನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ, ಫಿಸಿಕಲ್ ಹೆಲ್ತ್ ಇರ್ಬೋದು, ಎಮೋಷನಲ್ ಹೆಲ್ತ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ಎಲ್ಲ ಥರದಲ್ಲೂ ಕೂಡ ನೀವು ಇದನ್ನು ಚೇಂಜಸ್ ತೊಗೊಳ್ಬೋದು. ಸೊ ಇದನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡೋದು, ಎಂಡ್ ಆಫ್ ದ ವಿಡಿಯೋನಲ್ಲಿ ನಾನು ಕೆಲವು ಸಿಂಬಲ್ಸ್ ಕೊಡ್ತೀನಿ. ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಂತಂದರೆ, ಈ 88 ಸಿಂಬಲ್ಸ್ನ ನಾವು, ಸೊ ಮೋಸ್ಟ್ ಎಫೆಕ್ಟಿವ್ ಮೆಥಡು ಏನು ಅಂತಂದರೆ, ನೀರು ಚಾರ್ಜ್ ಮಾಡ್ತೀವಲ್ಲ, ವಾಟರ್ ಚಾರ್ಜಿಂಗ್ ಟೆಕ್ನಿಕ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ನೀವು ನಿಮಗೋಸ್ಕರ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಬೇರೆಯವರಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೀರು ತೊಗೊಳ್ತೀರಾ, ನೀರು ತೊಗೊಂಡು ಆ ನೀರಿಗೇ ಈ ಝೀಬೂ ಸಿಂಬಲನ್ನು ಡ್ರಾ ಮಾಡ್ತೀರಾ,
ಇಲ್ಲ ಅಂತಂದರೆ ನೀರಿನ ಬಾಟ್ಲ್ ಮೇಲೆ ಕೂಡ ಡ್ರಾ ಮಾಡ್ಬೋದು. ಆಮೇಲೆ ಈ ಝೀಬು ಸಿಂಬಲನ್ನು 3 ಸಲ ಹೇಳೋದು, ಹೇಳಿಬಿಟ್ಟು ಇಂಟೆನ್ಷನ್ ಸೆಟ್ ಮಾಡೋದು. ಅಂದರೆ ನಿಮಗೆ ಏನು ಆಗಬೇಕಾಗಿದೆ ಅಂತ ಅಂದ್ಕೊಂಡು ಆ ನೀರಿಗೆ ಹೇಳೋದು, ಹೇಳಿಬಿಟ್ಟು ಆಮೇಲೆ ಥ್ಯಾಂಕ್ ಯು ಅಂತ ಹೇಳಿ ಆ ನೀರನ್ನು ಕುಡಿಯೋದು, ಇಲ್ಲ ನಿಮ್ಮ ಮನೇಲಿರೋರಿಗೆ ಆ ನೀರನ್ನು ಕುಡಿಸ್ಬೋದು. ಸೊ ಇದನ್ನು ನಾವೇನು ಫಿಸಿಕಲಿನೇ ಡ್ರಾ ಮಾಡಬೇಕು ಅಂತ ಇಲ್ಲ, ಏರಲ್ಲಿ ಕೂಡ ನಾವು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಡ್ರಾ ಮಾಡ್ಬೋದು. ಸೊ ಆವಾಗ ಕೂಡ ನೀವು ಆ ಎನರ್ಜಿಗೆ ನೀವು ಟ್ಯಾಪ್ ಇನ್ ಆಗ್ತೀರಾ. ಕಣ್ಮುಚ್ಕೊಂಡು ನೀವು ನಿಮ್ಮ ಮೊದಲು 2 ಫಿಂಗರ್ ಇರುತ್ತಲ್ವ, ಇಂಡೆಕ್ಸ್ ಫಿಂಗರು ಮತ್ತು ಮಿಡಲ್ ಫಿಂಗರು, ಆ 2 ಬೆರಳುಗಳಲ್ಲಿ ನೀವು ಈ ಸಿಂಬಲ್ಸನ್ನು ಡ್ರಾ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ನಿಮ್ಮ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಇರುತ್ತಲ್ಲ, ಆ ಬಾಡಿ ಪಾರ್ಟಲ್ಲಿ ಎಲ್ಲಿ ಬೇಕಾದರೂ ಈ ಝೀಬು ಸಿಂಬಲನ್ನು ಡ್ರಾ ಮಾಡ್ಕೊಳ್ಬೋದು. ಅದು ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಲ್ಲಿ ಇದನ್ನು ನೀವೇನಾದರೂ ಡ್ರಾ ಮಾಡಿಬಿಟ್ಟು ನಿಮ್ಮ ಮನೆಗಳಲ್ಲೂ ಕೂಡ ಇದನ್ನು ಇಡ್ಬೋದು, ಬೆಡ್ರೂಮಲ್ಲಿ ಇಡ್ಬೋದು, ಮೀಟಿಂಗ್ ರೂಮಲ್ಲಿ ಇಡ್ಬೋದು, ಮೇಯ್ನ್ ಡೋರಲ್ಲಿ ಇಡ್ಬೋದು. ಸೊ ಆ ಥರ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಫಿಸಿಕಲಿ ಕೂಡ ಡ್ರಾ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು ಪೇಪರ್ನಲ್ಲಿ ಬರೆದ್ಬಿಟ್ಟು ಅದನ್ನು ಲ್ಯಾಮಿನೇಟ್ ಮಾಡಿ ಫ್ರೇಮ್ ಮಾಡಿಬಿಟ್ಟು ಗೋಡೆಗಳಿಗೂ ಕೂಡ ಇದನ್ನು ಅಂಟಿಸ್ಬೋದು. ಇಲ್ಲ ನಿಮ್ಗೆ ಡೆಸ್ಕ್ಟಾಪಲ್ಲಿ ವಾಲ್ಪೇಪರ್ ಥರ ಯೂಸ್ ಮಾಡ್ಕೊಳ್ಬೋದು, ಫೋನಲ್ಲಿ ವಾಲ್ಪೇಪರ್ ಥರ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಬರೆದ್ಬಿಟ್ಟು ನಿಮ್ಮ ವಾಲೆಟಲ್ಲೂ ಕೂಡ ಇದನ್ನು ಇಟ್ಕೊಳ್ಬೋದು. ಇಲ್ಲ ನಿಮ್ಮ ದಿಂಬಿನ ಕೆಳಗಡೆ ಕೂಡ ಇಟ್ಕೊಳ್ಬೋದು. ಪಿಲ್ಲೋ ಟೆಕ್ನಿಕ್ಕು ಅದನ್ನು ಕೂಡ ಮಾಡ್ಕೊಳ್ಬೋದು. ಇವಾಗ ನೀವು ಅಬಂಡೆನ್ಸ್ ಆಫ್ ಮನಿ ಬರಲಿ ಅಂತ ಅನ್ನೋದಕ್ಕೆ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಯಾವಾಗಲೂ ಈ ಸಿಂಬಲನ್ನು ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಇಡಬೇಕಾಗತ್ತೆ. ಸೊ ಆವಾಗ ಅಬಂಡೆನ್ಸ್ ಆಫ್ ಮನಿ ಬರುತ್ತೆ ನಿಮಗೆ. ಲೆಫ್ಟ್ ಹ್ಯಾಂಡ್ ರಿಸ್ಟ್ ಇರುತ್ತಲ್ಲ, ಅದ್ರ ಮೇಲೆ ಕೂಡ ನೀವು ಇದನ್ನು ಬರ್ಕೊಳ್ಬೋದು. ಇಲ್ಲ ಬೇರೆಯವರಿಗೆ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರದ್ದು ಲೆಫ್ಟ್ ಸೈಡ್ ಆಫ್ ದ ಬಾಡಿ ಮೇಲೆ ಕೂಡ ನೀವು ಇಮ್ಯಾಜಿನರಿಯಾಗೂ ಬರಿಬೋದು. ಇಲ್ಲ ಪೆನ್ ಇಟ್ಕೊಂಡು ಅದನ್ನು ಕೂಡ ನೀವು ಬರಿಬೋದು. ಅದು ಅಷ್ಟೇ ಎಫೆಕ್ಟಿವ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಅದು ಕಣ್ಣು ಮುಚ್ಕೊಂಡು ಕೂಡ ನೀವು ಆ ಝೀಬು ಸಿಂಬಲನ್ನು ನಿಮ್ಮ ಮನಸ್ಸಿನಲ್ಲೇ ಕೂಡ ನೀವು ಡ್ರಾ ಮಾಡ್ಬೋದು. ಏನು ಬೆರಳುಗಳು ಇಟ್ಕೊಂಡು ಡ್ರಾ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಇವಾಗ ನೀವು ಅಡುಗೆ ಮಾಡ್ತಾ ಇರ್ತೀರ, ಆ ಅಡುಗೆಗೂ ಅಷ್ಟೇ ನೀವು ಝೀಬು ಸಿಂಬಲ್ಲಿಂದು ಹೆಸರನ್ನು ಹೇಳಿ, ಯಾಕಂದರೆ ಒಂದೊಂದು ಝೀಬು ಸಿಂಬಲ್ಲಿಗೂ ಒಂದೊಂದು ಡಿಫ್ರೆಂಟ್ ನೇಮ್ ಇದೆ, ಅದಕ್ಕೆ ಬೇಕಾಗುವಂಥ ಕಲರ್ ಇದೆ, ಅದಕ್ಕೆ ಬೇಕಾಗುವಂಥ ಕ್ರಿಸ್ಟಲ್ ಕೂಡ ಇದೆ, ಅದಕ್ಕೆ ಬೇಕಾಗುವಂಥ ಸಿಂಬಲ್ ಇದೆ. ನೀವು ಅಡುಗೆ ಮಾಡ್ತೀರಲ್ಲ ಆವಾಗ ಕೂಡ ಎಲ್ಲರಿಗೂ ಎಲ್ಲ ನ್ಯೂಟ್ರಿಷನ್ ಸಿಕ್ಕಲಿ ಅಂತ ಅಂದ್ಕೊಂಡು ಒಳ್ಳೆಯದಾಗಲಿ ಅನ್ನೋವಾಗ ಆ ಸಿಂಬಲನ್ನು ಆ ನೀರಿಗೆ, ಆ ಅಡುಗೆಗೆ ಅದಕ್ಕೂ ಕೂಡ ಬರೆದುಬಿಟ್ಟು ಕೂಡ ನೀವು ಆ ಪವರನ್ನು, ಆ ಎನರ್ಜಿನ ಯೂಟಿಲೈಸ್ ಮಾಡ್ಕೊಳ್ಬೋದು. ನಿಮ್ಮ ಡೈರಿನಲ್ಲಿ ಕೂಡ ಇದನ್ನು ಬರೆದಿಟ್ಕೊಳ್ಬೋದು, ಬುಕ್ಕಲ್ಲಿ ಬರಿಬೋದು, ಚೆಕ್ ಬುಕ್ಕಲ್ಲಿ ಬರಿಬೋದು. ಇಲ್ಲ ನೀವೇನಾದ್ರು ಮ್ಯಾಜಿಕ್ ಬಾಕ್ಸ್ ಮಾಡಿದ್ದೀರಾ ಅಂತಂದರೆ ಆ ಮ್ಯಾಜಿಕ್ ಬಾಕ್ಸಲ್ಲಿ ಕೂಡ ಇದನ್ನು ನೀವು ಡ್ರಾ ಮಾಡಿ ಇಡಬಹುದು. ಇವಾಗ ನಿಮ್ಮ ಮನೆಯಲ್ಲಿ ನೀವು ಲಾಕರ್ ಥರ ಏನಾದ್ರು ಇಟ್ಕೊಂಡಿದ್ದೀರಾ ಅಂತಂದರೆ ಅಲ್ಲೂ ಕೂಡ ಈ ಅಬಂಡೆನ್ಸ್ ಝೀಬು ಸಿಂಬಲನ್ನು ಡ್ರಾ ಮಾಡಿಬಿಟ್ಟು ಅಲ್ಲಿ ಇಡ್ಬೋದು. ದೇವ್ರ ಮನೆಯಲ್ಲಿ ಇಡ್ಬೋದು, ಬೆಡ್ರೂಮಲ್ಲಿ ಇಡ್ಬೋದು. ಇಲ್ಲ ನಿಮ್ಮ ಲೈಫಲ್ಲಿ ನೀವೇನಾದರೂ ಹೊಸ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಅದಕ್ಕೆ ಸಿಂಬಲ್ ಇದೆ. ಎಜುಕೇಷನಿಗಿದೆ, ಮ್ಯಾರೇಜಿಗಿದೆ, ಹೊಸ ಮನೆ ಕಟ್ಟಬೇಕು ಅಂತಿದ್ದೀರಾ ಅದಕ್ಕಿದೆ, ಮಕ್ಕಳಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕಿದೆ. ಸೊ ಯಾವುದಕ್ಕೆ ನೀವು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲದಕ್ಕೂ ಝೀಬು ಸಿಂಬಲ್ಗಳಿದೆ. ಸೊ ಈಗ ನಾನು ಒಂದು ಸಿಂಬಲ್ ತೋರಿಸ್ತೀನಿ. ಇದು ಏನಾದರೂ ಹೊಸದು ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದಾಗ, ಅಂದರೆ ನಿಮ್ಮ ಒಂದು ಹೊಸ ಪ್ರಾಜೆಕ್ಟ್ ಇದೆ, ಅಥವಾ ನಿಮ್ಮ ಲೈಫಲ್ಲಿ ಒಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೊಸ ಕೋರ್ಸ್ ಮಾಡ್ತಾ ಇದ್ದೀರಾ, ಹೊಸದು ಯಾವುದೋ ಕಾಲೇಜಿಗೆ ಸೇರಬೇಕು ಅಂತಿದ್ದೀರಾ, ಸ್ಕೂಲಿಗೆ ಸೇರಬೇಕು ಅಂತ ಇದ್ದೀರಾ, ಹೊಸ ಮನೆ ಕಟ್ಟಬೇಕು ಅಂತಿದ್ದೀರಾ, ಇಲ್ಲ ಮಗು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವುದಾದ್ರೂ ಒಂದು ಹೊಸದು ಏನಾದರೂ ಬಿಗಿನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದಾಗ ಈ ಸಿಂಬಲನ್ನು ಯೂಸ್ ಮಾಡಿ. ಸೊ ಇದು ನೀವು ಏನು ಸ್ಟಾರ್ಟ್ ಮಾಡ್ತೀರಾ ಅದು ತುಂಬ ಚೆನ್ನಾಗಾಗಲಿ, ಎಂಡ್ ರಿಸಲ್ಟ್ ಒಳ್ಳೇದು ಬರೋದಕ್ಕೆ ನಿಮಗೆ ಇದು ಈ ಸಿಂಬಲ್ಲು ಯೂಸ್ ಮಾಡಿದಾಗ ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಇದನ್ನು ಈಸ್ಟ್ ಡೈರೆಕ್ಷನಲ್ಲಿ ಇಡಬೇಕು ಈ ಸಿಂಬಲನ್ನು. ಇಲ್ಲ ನೀವು ಹಾಗೆ ಮನಸ್ಸಲ್ಲೇ ನೀವು ಡ್ರಾ ಮಾಡ್ತಾ ಇದ್ದೀರಾ ಅಂತಂದರೆ ಆ ಡೈರೆಕ್ಷನಲ್ಲೇ ಏನು ನೋಡಬೇಕು ಅಂತಿಲ್ಲ. ಫಿಸಿಕಲಿ ನೀವೇನಾದ್ರು ಡ್ರಾ ಮಾಡಿ ಇಡ್ತೀರಾ ಅಂದಾಗ ಈಸ್ಟ್ ಡೈರೆಕ್ಷನಲ್ಲಿ ಮಾಡಿ. ಈ ಸಿಂಬಲ್ಲು ಬಿಗಿನ್ ಅನ್ಯೂ ಅಂತ ಹೇಳಿಬಿಟ್ಟು, ಸೊ ಇದರದ್ದು ಝೀಬು ಹೆಸರು ಹಕುಮಾ ಅಂತ. ಸೊ ಈ ಸಿಂಬಲನ್ನು ನೀವು ಬರೆಯೋಕ್ಕೆ ಮುಂಚೆ ಹಕುಮಾ 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 ಅಂತ 3 ಸಲ ಹೇಳ್ತೀರಾ. ಆಮೇಲೆ ಇಂಟೆನ್ಷನ್ ಹೇಳ್ತೀರಾ. ಆಮೇಲೆ ಈ ಸಿಂಬಲನ್ನು ಡ್ರಾ ಮಾಡ್ತೀರಾ. ಯಾವುದೇ ಸಿಂಬಲ್ ಡ್ರಾ ಮಾಡಬೇಕಾದ್ರೂ ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗಬೇಕು.
ಕೆಲವು ಸಿಂಬಲ್ಸ್ ಇದೆ ಮೇಲ್ಗಡೆಯಿಂದ ಕೆಳಗಡೆ ಡ್ರಾ ಮಾಡೋ ಥರದ್ದು, ಬಟ್ ಎಲ್ಲ ಸಿಂಬಲ್ಸನ್ನು ಆದಷ್ಟು ಟ್ರೈ ಮಾಡಿ ಕೆಳಗಡೆಯಿಂದ ಮೇಲ್ಗಡೆಗೆ ಆ ಡೈರೆಕ್ಷನಲ್ಲಿ ಡ್ರಾ ಮಾಡಿ. ಸೊ ಇವಾಗ ಹಕುಮ 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 ಅಂತ 3 ಟೈಮ್ಸ್ ಹೇಳಿಬಿಟ್ಟು ಏನಾದರೂ ನ್ಯೂ ಬಿಗಿನಿಂಗ್ ಬೇಕು ಅಂತ ಇದ್ದಾಗ 3 ಟೈಮ್ಸ್ ಹೇಳಿ, ಇಂಟೆನ್ಷನ್ ಹೇಳಿ, ಆಮೇಲೆ ಡ್ರಾ ಮಾಡಿ. ಈ ಸಿಂಬಲನ್ನು 3 ಸಲ ಡ್ರಾ ಮಾಡಿ, ಇಲ್ಲ 11 ಟೈಮ್ಸ್ ಡ್ರಾ ಮಾಡಿ, ಇಲ್ಲ 21 ಟೈಮ್ಸ್ ಡ್ರಾ ಮಾಡಿ. ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಡ್ರಾ ಮಾಡಿ. ಬಟ್ ಇಂಟೆನ್ಷನ್ ತುಂಬ ಇಂಪಾರ್ಟೆಂಟು. ಬರೀ ಡ್ರಾ ಮಾಡೋದ್ರಿಂದ ಏನೂ ಆಗಲ್ಲ, ಇಂಟೆನ್ಷನ್ ತುಂಬ ಇಂಪಾರ್ಟೆಂಟು. ಸೊ ಆಮೇಲಿಂದ ಥ್ಯಾಂಕ್ ಯು ಅಂತ ಹೇಳಿ. ಇದನ್ನು ಎಷ್ಟು ದಿನ ಡ್ರಾ ಮಾಡಬೇಕು, ನಿಮಗೆ ಎಷ್ಟು ದಿನ ಬೇಕು ಅನಿಸುತ್ತೋ ಅಷ್ಟು ದಿನವೂ ಡ್ರಾ ಮಾಡಿ. ಎವ್ರಿ ಡೇ ಡ್ರಾ ಮಾಡ್ತಾಯಿದ್ರು ನಿಮಗೇನು ತೊಂದರೆ ಆಗೋಲ್ಲ ಇದರಿಂದ. ಇವಾಗ ಒಂದಿನ ಪೇಪರಲ್ಲಿ ನಾನು ಡ್ರಾ ಮಾಡಿ ಇಟ್ಬಿಟ್ರೆ ಸಾಕಾ ಅಂತ ಹೇಳ್ತೀರಾ. ಸೊ ಆ ಪೇಪರ್ ಮೇಲೇ ಇವಾಗ ಡ್ರಾ ಮಾಡಿರ್ತೀರಲ್ಲ ಅದ್ರ ಮೇಲೇ ತಿರ್ಗಾ ಇನ್ನೊಂದು ಸಲ ಡ್ರಾ ಮಾಡಿ. ಪೆನ್ನಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ. ಒಂದು ಸಲ ನೀವು ಪೆನ್ನಲ್ಲಿ ಡ್ರಾ ಮಾಡಾದಮೇಲೆ ಆಮೇಲಿಂದ ನೀವು ಬರೀ ಫಸ್ಟ್ 2 ಫಿಂಗರ್ಸ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ಅದ್ರ ಮೇಲೆ ಸುಮ್ಮನೆ ಡ್ರಾ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ಅದು ಕೂಡ ಪರ್ಫೆಕ್ಟಾಗಿ ವರ್ಕಾಗುತ್ತೆ. ಸೊ ಇದ್ರದ್ದು ಬಿಗಿನ್ ಅನ್ಯೂವಿಂದು ಕ್ರಿಸ್ಟಲ್ಲು ರೋಸ್ ಕ್ವಾರ್ಟ್ಸ್ ಇರುತ್ತೆ. ಇದ್ರ ಕಲರು ಬ್ಲೂ ಕಲರು. ನೆಕ್ಸ್ಟ್ ಸಿಂಬಲ್ಲು ಫ್ಲೂಯಿಡಿಟಿ ಅಂತ, ಅಂದರೆ ನೀವೇನಾದ್ರು ಮೂವ್ ಫಾರ್ವರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ನಿಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟ ಘಟನೆಗಳು ಆಗೋಗ್ಬಿಟ್ಟಿರುತ್ತೆ. ಸೊ ನಿಮ್ಮಿಂದನೂ ತಪ್ಪಾಗಿರ್ಬೋದು, ಬೇರೆಯವರಿಂದ ತಪ್ಪಾಗಿರ್ಬೋದು, ಯಾರಿಂದ ಏನಾದರೂ ತಪ್ಪಾಗಿದ್ರೂ ಕೂಡ ನೀವು ಅದರಲ್ಲೇ ಪಾಸ್ಟಲ್ಲೇ ಸ್ಟಕ್ ಆಗಿಬಿಟ್ಟಿರ್ತೀರ. ಸೊ ಅದರಿಂದ ನೀವು ಮುಂದಕ್ಕೆ ಹೋಗೋಕ್ಕಾಗ್ತಾ ಇರಲ್ಲ. ಸೊ ಅಂಥ ಟೈಮಲ್ಲಿ ಈ ಫ್ಲೂಯಿಡಿಟಿ ಅಂತ ಇರುತ್ತಲ್ಲ ಆ ಸಿಂಬಲನ್ನು ಯೂಸ್ ಮಾಡಿ. ಇದ್ರದ್ದು ಕ್ರಿಸ್ಟಲ್ಲು ಪೆರಿಡಾಟ್ ಅಂತ, ಇದ್ರ ಕಲರು ಗ್ರೀನು. ಸೊ ಇದನ್ನು ನೀವು ಗ್ರೀನ್ ಕಲರ್ ಪೆನ್ನಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಬರೆಯೋಕ್ಕೆ. ಯಾವುದೂ ಇಲ್ಲ ಅಂತಂದರೆ ಯೂನಿವರ್ಸಲ್ ಕಲರು ಬ್ಲೂ ಕಲರ್ ಪೆನ್ನು ಯೂಸ್ ಮಾಡಿ. ಇದ್ರದ್ದು ಝೀಬು ಹೆಸರು ಅವೀನಾ ಅಂತ. ಸೊ ಈ ಸಿಂಬಲ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇದನ್ನು ಅವೀನಾ ಅಂತ 3 ಸಲ ಹೇಳಿ. ಇಂಟೆನ್ಷನ್ ಹೇಳಿ, ಅಂದರೆ ನನ್ನದು ಹಳೆ ಕಾಲದಲ್ಲಿ ಏನಾಗಿತ್ತು, ನನ್ನಿಂದ ತಪ್ಪಾಗಿತ್ತು, ಬೇರೆಯವರು ನನಗೆ ತಪ್ಪು ಮಾಡಿದರು, ಅದನ್ನೆಲ್ಲ ನಾನು ಮರ್ತುಬಿಟ್ಟು ನನ್ನ ಜೀವನನ ನಾನು ಮುಂದೆ ಹೋಗಬೇಕು, ಮುಂದೆ ಸಾಗಬೇಕು ನಾನು ಅಂತ ಅಂದ್ಕೊಂಡು ಇಂಟೆನ್ಷನ್ ಹೇಳಿ. ಆಮೇಲಿಂದ ಈ ಸಿಂಬಲನ್ನು ಡ್ರಾ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ. ಇದೇನು ಮಾಡುತ್ತೆ, ಈ ಸಿಂಬಲ್ ಡ್ರಾ ಮಾಡಿದ ತಕ್ಷಣ ಸ್ಲೋ ಆಗಿ ವರ್ಕ್ ಆಗುತ್ತೆ. ಇದು ಯಾವುದೂ ನೀವು ಅರ್ಜೆಂಟಾಗಿ ಇವತ್ತು ಬರದೆ ನಾಳೆನೇ ರಿಸಲ್ಟ್ ನೋಡಬೇಕು ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಆ ಥರ ನಿಮ್ದೇನಾದ್ರು ಇಂಟೆನ್ಷನ್ ಇದೆ, ಆ ಥರ ನೀವೇನಾದ್ರು ಅಂದ್ಕೊಂಡಿದ್ದೀರಾ ಅಂದರೆ ಟ್ರೈ ಕೂಡ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಆಗಲ್ಲ. ಸ್ಲೋ ಆಗಿ ಚೇಂಜಸ್ ತರ್ತಾ ಹೋಗುತ್ತೆ. ಸೊ ಇದೇನು ಮಾಡುತ್ತೆ, ಇದು ನಿಮಗೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಆ ಹೊರಗಡೆ ಪಾಸ್ಟಿಂದ ಸ್ಟಕ್ ಆಗಿರ್ತೀರಲ್ಲ ಅದರಿಂದ ನಿಮಗೆ ಹೊರಗೆ ಬರೋದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಸೊ ಇದು ಜುಪಿಟರ್ಗೆ ಸಂಬಂಧಪಟ್ಟಿರೋ ಅಂಥದ್ದು. ಜುಪಿಟರ್ ಅಂತಂದರೆ ನಮಗೆ ಕರೆಕ್ಟ್ ವಿಷನ್ ಕೊಡೋ ಅಂಥದ್ದು. ಸೊ ಈ ಸಿಂಬಲನ್ನು ನೀವೇನಾದ್ರು ಪೇಪರಲ್ಲಿ ಬರೆದಿಡ್ತೀರಾ ಅಂತಂದರೆ ನಾರ್ತ್ ಈಸ್ಟಲ್ಲಿ ಬರೆದಿಡಿ. ಅಕಸ್ಮಾತ್ ಗ್ರೀನ್ ಕಲರ್ ಪೆನ್ ಇದೆ ಅಂತಂದರೆ ಅದರಲ್ಲಿ ಬರೆದಿಡ್ಬೋದು, ಇಲ್ಲ ಬ್ಲೂ ಕಲರ್ ಪೆನ್ ಇದೆ ಅಂದರೆ ಅದರಲ್ಲಿ ಬರೆದಿರಿ. ಮತ್ತು ಜುಪಿಟರು ಯೆಲ್ಲೋ ಕಲರು. ಸೊ ಅದರಿಂದ ಯೆಲ್ಲೋ ಕಲರ್ ಫ್ರೇಮ್ ತೊಗೊಳ್ಳಿ. ಯೆಲ್ಲೋ ಕಲರ್ ಫ್ರೇಮ್ ತೊಗೊಂಡು ಯಾವುದು ಇವಾಗ ಅಕಸ್ಮಾತ್ ನಿಮಗೆ ಬೆಡ್ರೂಮಲ್ಲಿ ಇಡಬೇಕು ಅಂತ ಇದ್ದರೆ ಅಲ್ಲಿ ನಾರ್ತ್ ಈಸ್ಟ್ ಎಲ್ಲಿದೆ ಅಲ್ಲಿಡಿ. ಸೊ ಈ ರಿಲೇಷನ್ಶಿಪ್ಪನ್ನು ಕೂಡ ಇದು ಚೆನ್ನಾಗಿ ಮಾಡ್ತಾ ಹೋಗುತ್ತೆ. ಸೊ ನಿಮಗೆ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಅಥವಾ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ಲಿವಿಂಗ್ ರೂಮಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿರಿ. ಅಕಸ್ಮಾತ್ ಹಸ್ಬೆಂಡ್ ಆ್ಯಂಡ್ ವೈಫಿಂದು ರಿಲೇಷನ್ಶಿಪ್ ಚೆನ್ನಾಗಾಗಬೇಕು ಅಂತ ಇದ್ದರೆ ನಿಮ್ಮ ಬೆಡ್ರೂಮಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿಡಿ. ಸೊ ಅದು ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟು ಬೀಕನ್ ಆಫ್ ಹೋಪ್ ಅಂತ. ಇದ್ರ ಕ್ರಿಸ್ಟಲ್ಲು ಕ್ಲಿಯರ್ ಕ್ವಾರ್ಟ್ಸ್. ಇದ್ರ ಕಲರು ಯೆಲ್ಲೋ ಕಲರು. ಸೊ ಯೆಲ್ಲೋ ಕಲರ್ ಇಲ್ಲ ಅಂತಂದರೆ ಡೋಂಟ್ ವರಿ, ಬ್ಲೂ ಕಲರ್ ಯೂಸ್ ಮಾಡಿ. ಇದ್ರ ಝೀಬು ನೇಮು ಸತಿ ಅಂತ. ಇದು ನಮಗೆ ಹೋಪ್ ತಂದುಕೊಡುತ್ತೆ, ಒಂದು ಹ್ಯಾಪಿನೆಸ್ ತಂದುಕೊಡುತ್ತೆ, ಒಂದು ಗೈಡ್ ಮಾಡುತ್ತೆ, ಒಂದು ಇನ್ಸ್ಪಿರೇಷನ್ ಕೊಡುತ್ತೆ. ಸೊ ಇದ್ರದ್ದು ಸತಿ ಅಂತ ಹೇಳಿ ನಿಮ್ಮ ಇಂಟೆನ್ಷನ್ ಹೇಳಿ, ಆಮೇಲಿಂದ ಈ ಸಿಂಬಲನ್ನು ಡ್ರಾ ಮಾಡಿ ಇಂಟೆನ್ಷನ್ ಹೇಳಿ, ಆಮೇಲೆ ಥ್ಯಾಂಕ್ ಯು ಅಂತ ಹೇಳಿ. ಅಬಂಡನ್ಸಿಂದು ಸಿಂಬಲ್ ಇದು. ಇದ್ರದ್ದು ಕ್ರಿಸ್ಟಲ್ಲು ಕಾರ್ನೇಲಿಯನ್ ಅಂತ. ಆಮೇಲೆ ಇದ್ರ ಕಲರು ಬ್ಲ್ಯಾಕ್ ಕಲರ್ ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ, ಬ್ಲೂ ಕಲರ್ ಕೂಡ ಯೂಸ್ ಮಾಡ್ಬೋದು. ಇದ್ರ ಝೀಬು ನೇಮು ರಾಮ ಅಂತ. ಸೊ ಇದು ಅಬಂಡನ್ಸ್ ಆಫ್ ಗ್ರೋತ್ಗೆ, ಮನಿಗೆ ಅಬಂಡನ್ಸ್ ತರ್ಬೋದು, ಎಜುಕೇಷನಿಗೆ, ಬ್ಯೂಟಿಗೆ, ಹೆಲ್ತ್ಗೆ, ಫುಡ್ಡಿಗೆ,
ಸೇಲ್ಸಿಗೆ ಇವಾಗ ತುಂಬ ಜನ ಕೇಳ್ತಾರೆ ನಮ್ಮದು ಬಿಸ್ನೆಸ್ ಇದೆ, ಸೇಲ್ಸ್ ಇದೆ ಅಂತ, ಅವರು ಯೂಸ್ ಮಾಡ್ಕೊಳ್ಬೋದು. ಸೋಷಿಯಲ್ ಸರ್ಕಲಲ್ಲಿ ಅಬಂಡೆನ್ಸ್ ತರೋಕ್ಕೆ, ಇಂಟರ್ನಲ್ ಪೀಸ್ ತರೋಕ್ಕೆ, ಆಪರ್ಚುನಿಟೀಸು, ಅಬಂಡೆನ್ಸ್ನ ಕ್ರಿಯೇಟ್ ಮಾಡಿಕೊಡ್ತಾ ಹೋಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಬಂಡೆನ್ಸಾಗಿ ದುಡ್ಡಿರುತ್ತೆ ಮತ್ತು ಫ್ಲೋ ಆಗ್ತಾ ಇರುತ್ತೆ. ಲೈಫಲ್ಲಿ ಸ್ಟಕ್ ಆಗಿರಲ್ಲ, ನೀವು ಫ್ಲೋ ಆಗ್ತಾ ಇರುತ್ತೆ. ಇಲ್ಲ ನೀವು ಒಂದು ಬುಕ್ಕಲ್ಲಿ ಬರಿತೀರಾ ಅಂತಂದರೆ ಆ ಬುಕ್ಕಲ್ಲಿ ಬರಿಬೋದು, ಇಲ್ಲ ಪೇಪರಲ್ಲಿ ಬರೆದು ಇಡ್ತೀರಾ ಅಂತಂದರೆ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಇಡಿ, ಫ್ಲೋ ಆಗ್ತಾ ಇರುತ್ತೆ ದುಡ್ಡು. ಇವಾಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಈ ಸಿಂಬಲನ್ನು ಬರೆದ್ಬಿಟ್ಟು ಇಟ್ಟರೆ ಸೂಪರಾಗಿ ಮನಿ ಫ್ಲೋ ಆಗ್ತಾನೇ ಇರುತ್ತೆ. ಸೊ ಯಾವುದರಲ್ಲಿ ನಿಮಗೆ ಅಬಂಡೆನ್ಸ್ ಬೇಕಾಗಿದೆ ಅಂತ ಹೇಳ್ತೀರಾ, ಈ ಸಿಂಬಲನ್ನು ಬರಿಬೇಕು. ಈ ಸಿಂಬಲನ್ನು ಬರೆಯುವಾಗ ಇಂಟೆನ್ಷನ್ ರಾಮ 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 ಅಂತ ಹೇಳಿ ಇಂಟೆನ್ಷನ್ ಇರಿ, ಫ್ಲೋ ಆಫ್ ಅಬಂಡೆನ್ಸ್ ಇರಲಿ ನನ್ನ ಜೀವನದಲ್ಲಿ ಅಂತ ಹೇಳಿ ಯಾವುದಕ್ಕೆ ಬೇಕೋ ಅದಕ್ಕೆ. ಆಮೇಲೆ ಈ ಸಿಂಬಲನ್ನು ಬರೀರಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ ಅಬಂಡೆನ್ಸ್ ಸಿಂಬಲನ್ನು ನಿಮ್ಮ ಪ್ರಾಪರ್ಟಿನ ಕೂಡ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಪ್ರಾಸ್ಪ್ಯಾರಿಟಿಗೆ ಇನ್ನೊಂದು ಸಿಂಬಲ್ ಇರೋದು ಆನಾ ಅಂತ, ಅದು ಝೀಬು ಹೆಸರು. ಇದು ಗ್ರೀನ್ ಕಲರ್ ಪೆನ್ನಲ್ಲಿ ಬರಿಬೇಕಾಗತ್ತೆ. ಇದು ನಿಮಗೆ ಫೈನಾನ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಫೇಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಇದನ್ನು ನಿಮ್ಮ ಮನೆಯದು ಎಂಟ್ರೆನ್ಸಲ್ಲಿ ಇಲ್ಲ ಆಫೀಸಿಂದ ಎಂಟ್ರೆನ್ಸಲ್ಲಿ ಇದನ್ನು ಡ್ರಾ ಮಾಡಿ ಇಟ್ಟರೆ ಸೂಪರಾಗಿ ನಿಮಗೆ ವರ್ಕ್ ಆಗುತ್ತೆ. ಬ್ಯೂಟಿ ಬೇಕು ಅಂತ ಇದ್ದಾಗ, ಅಂದರೆ ಇನ್ಸೈಡು ಮತ್ತು ಔಟ್ಸೈಡು ಎರಡು ಬ್ಯೂಟಿ ಬೇಕು ಅಂತಿದ್ದಾಗ, ಮ್ಯಾಗ್ನೆಟಿಕ್ ಆಗಿ ನಿಮ್ಮ ಪರ್ಸ್ನಾಲಿಟಿ ಚೇಂಜ್ ಆಗಬೇಕು, ಎಲ್ಲೂ ಹೋದರೂ ಎಲ್ಲರಿಗೂ ಅಟ್ರ್ಯಾಕ್ಟ್ ಮಾಡಬೇಕು, ಬ್ಯೂಟಿಫುಲ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡಬೇಕು, ಒಳ್ಳೆ ಜನಗಳನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂದಾಗ ಈ ಬ್ಯೂಟಿ ಸಿಂಬಲ್ ಯೂಸ್ ಮಾಡಿ. ಇದ್ರ ಹೆಸರು ಅರಾನಿ ಅಂತ. ಆಮೇಲೆ ಇದು ಬ್ಲ್ಯಾಕ್ ಕಲರಲ್ಲಿರುತ್ತೆ, ಲಪೀಸ್ ಲಜುಲಿ ಇದ್ರದ್ದು ಕ್ರಿಸ್ಟಲ್ಲು. ಸೊ ಬ್ಲ್ಯಾಕ್ ಕಲರ್ ಇಲ್ಲ ಅಂತಂದರೆ ಬ್ಲೂ ಕಲರ್ ಯೂಸ್ ಮಾಡಿ. ಸೊ ಈ ಸಿಂಬಲ್ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಪರ್ಸ್ನಾಲಿಟಿ ಮ್ಯಾಗ್ನೆಟಿಕ್ ಆಗಿಬಿಡುತ್ತೆ, ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಎಲ್ಲ ಒಳ್ಳೆ ಬ್ಯೂಟಿಫುಲ್ ಆಗಿರೋವಂಥ ಜನಗಳನ್ನ. ನೀವು ಕೂಡ ಇನ್ಸೈಡ್ ಔಟ್ ಬ್ಯೂಟಿ ಆಗಿಬಿಡ್ತೀರಾ. ಅಂದರೆ ಬರೀ ಹೊರಗಡೆ ಬ್ಯೂಟಿ ಮಾತ್ರ ಅಲ್ಲ, ಒಳಗಡೆಯಿಂದ ಕೂಡ ನೀವು ಬ್ಯೂಟಿಫುಲ್ ಆಗಿಬಿಡ್ತೀರಾ. ಈ ಬ್ಯೂಟಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಕಸ್ಮಾತ್ ನಿಮ್ಮದು ಪಾರ್ಲರ್ ಏನಾದ್ರು ಇದೆ ಅಂತಂದಾಗ ಸೊ ಖಂಡಿತವಾಗ್ಲೂ ಈ ಬ್ಯೂಟಿ ಸಿಂಬಲನ್ನು ನಿಮ್ಮ ಪಾರ್ಲರಲ್ಲಿ ಹಾಕ್ಕೊಳ್ಳಿ, ನೋಡ್ತೀರಾ ಸೂಪರಾಗಿ ಬ್ಯೂಟಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ನೆಕ್ಸ್ಟು ಬ್ಲೆಸ್ಸಿಂಗ್ಸ್ ಅಂತ. ಬ್ಲೆಸ್ಸಿಂಗ್ಸು ಇದು ಝೀಬು ನೇಮು ಸೀಮಾ ಅಂತ. ಇದು ಗ್ರೀನ್ ಕಲರು, ಫ್ಲೋರೈಟು ಇದ್ರ ಕ್ರಿಸ್ಟಲ್ಲು. ಇದು ನಿಮ್ಮ ಕ್ರೌನ್ ಚಕ್ರನ ಬ್ಯಾಲೆನ್ಸ್ ಮಾಡೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ನಿಮ್ಮ ಆರಾ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ, ಇಮ್ಯುನಿಟಿ ಜಾಸ್ತಿ ತಂದುಕೊಡುತ್ತೆ. ಇನ್ನು ನೀವು ಮನೆಯಲ್ಲಿ ಇಟ್ಕೊಳ್ಬೋದು, ಆಫೀಸಲ್ಲಿ ಇಟ್ಕೊಳ್ಬೋದು, ಎಲ್ಲ ಬ್ಲೆಸ್ಸಿಂಗ್ಸ್ ತಂದು ಕೊಡ್ತಾ ಹೋಗುತ್ತೆ ನಿಮಗೆ ಜೀವನದಲ್ಲಿ. ಸೊ ಈ ಸಿಂಬಲ್ಸ್ನ ಯೂಸ್ ಮಾಡ್ಕೊಳ್ಳಿ ಬ್ಲೆಸ್ಸಿಂಗಿಗೆ. ಆಮೇಲೆ ನಿಮ್ಮಲ್ಲಿ ತುಂಬ ಕೋಪ ಇದೆ, ಯಾವುದೋ ಇರಿಟೇಷನ್ ಇದೆ, ಫ್ರಸ್ಟ್ರೇಷನ್ ಇದೆ, ನೆಗೆಟಿವ್ ಫೀಲಿಂಗ್ಸ್ ಜಾಸ್ತಿ ಇದೆ, ನೀವು ಯಾರಿಗೂ ಈಸಿಯಾಗಿ ಫರ್ಗಿವ್ ಮಾಡೋಕ್ಕೂ ಆಗಲ್ಲ, ಫರ್ಗೆಟ್ ಮಾಡೋಕ್ಕೂ ಆಗಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ನೀವು ಮೊದಲು ಅದನ್ನೆಲ್ಲ ಮರ್ತೋಗ್ಬಿಟ್ಟು ಅದನ್ನೆಲ್ಲ ತೆಗೆದುಬಿಟ್ಟು ತಿರ್ಗಾ ಟ್ರಸ್ಟ್ ಬೆಳೆಸ್ಕೊಳ್ಬೇಕು ಅಂತ ಇದ್ದೀರಾ, ಆನೆಸ್ಟಿ ಬೆಳೆಸ್ಕೋಬೇಕು ಅಂತ ಇದ್ದೀರಾ ಅಂತಂದಾಗ ಈ ಕಂಪ್ಯಾಷನ್ ಸಿಂಬಲ್ನ ಯೂಸ್ ಮಾಡಿ. ಇದ್ರದ್ದು ಝೀಬೋ ಸಿಂಬಲ್ ಹೆಸರು ನೋಟಿ ಅಂತ. ಇದು ಬ್ಲೂ ಕಲರು ಯೂಸ್ ಮಾಡ್ಬೋದು, ಮತ್ತು ಸಿಟ್ರಿನ್ ಇದ್ರದ್ದು ಕ್ರಿಸ್ಟಲ್ಲು. ಈ ಸಿಂಬಲನ್ನು ಯೂಸ್ ಮಾಡಿ. ಸೊ ಯಾವುದಕ್ಕೆ ಬೇಕಾದರೂ ಏನು ನೆಗೆಟಿವಿಟಿ ಇದ್ದರೂ ಅದನ್ನೆಲ್ಲ ರಿಮೂವ್ ಮಾಡಿ ನಿಮಗೆ ಇದು ಕಂಪ್ಯಾಷನ್ ತಂದುಕೊಡ್ತಾ ಹೋಗುತ್ತೆ. ಆಮೇಲೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಕ್ರಿಯೇಟಿವಿಟಿ ತರಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಲೈಫಲ್ಲಿ ಕ್ರಿಯೇಟಿವಿಟಿ ಇಂಪ್ರೂವ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದಾಗ ಈ ಕ್ರಿಯೇಟಿವಿಟಿ ಸೈನನ್ನು ಯೂಸ್ ಮಾಡಿ. ಇದ್ರದ್ದು ಝೀಬು ಸಿಂಬಲ್ ಹೆಸರು ಐಮೋನೋ ಅಂತ ಹೇಳಿ. ಸೊ ಇದು ಪಿಂಕ್ ಕಲರ್ ಇರುತ್ತೆ, ರೋಸ್ ಕ್ವಾರ್ಟ್ಸು ಇದ್ರದ್ದು ಕ್ರಿಸ್ಟಲ್ಲು. ಸೊ ಇದು ನಿಮ್ಮ ಮೈಂಡನ್ನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಏನೇ ಒಂದು ಕ್ರಿಯೇಟಿವಿಟಿ ನಿಮ್ಮ ಲೈಫಲ್ಲಿ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದಾಗ ಈ ಸಿಂಬಲನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಇವಾಗ ನಿಮ್ಮ ಜೀವನದಲ್ಲಿ ತುಂಬ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳೋಣ, ಎಸ್ಪೆಷಲಿ ಮಕ್ಕಳಿಗೆ ಇದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅಂಥದಕ್ಕೆ ಈ ನರ್ಚರ್ ಅನ್ನೋದು ಒಂದು ಸಿಂಬಲ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ಅದರದ್ದು ಝೀಬು ಹೆಸರು ಆನಿ ಅಂತ.
ಸೊ ಆನಿ 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 ಅಂತ ಅಂದ್ಕೊಂಡು ಈ ಸಿಂಬಲನ್ನು ನೀವು ಮೆಡಿಟೇಷನ್ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಕ್ಕಳಿಗೆ ಅವ್ರದ್ದು ಸ್ಕೂಲ್ ಬ್ಯಾಗ್ ಮೇಲೆ ಬರಿಬೋದು, ಅವ್ರದ್ದು ವಾಟರ್ ಬಾಟಲ್ ಇರುತ್ತೆ ಅದ್ರ ಮೇಲೆ ಬರಿಬೋದು, ಇಲ್ಲ ಅವ್ರ ಬುಕ್ಕಲ್ಲಿ ಬರಿಬೋದು. ಇದನ್ನು ಬರೆದುಬಿಟ್ಟು ನೀವು ಇಡಿ. ಇದ್ರದ್ದು ಗೋಲ್ಡನ್ ಯೆಲ್ಲೋ ಕಲರು ಸಿಟ್ರೀನು. ಸೊ ಬೇರೆಯವರಿಗೆ ಕೇರ್ ಮಾಡಿದಾಗ, ಪ್ರೊಟೆಕ್ಟ್ ಮಾಡಬೇಕು ಬೇರೆಯವ್ರನ್ನ ಅಂತ ಅಂದ್ಕೊಂಡಿರ್ತೀರ ಅಂತಂದಾಗ ಇದನ್ನು ಯೂಸ್ ಮಾಡಿ. ನೀವು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಎಸ್ಪೆಷಲಿ ಮಕ್ಕಳಿಗೆ. ಆಮೇಲೆ ತುಂಬ ಜನ ಹೇಳ್ತೀರಾ ಪೇಷನ್ಸೇ ಇರಲ್ಲ ಅಂತ ಅಂದ್ಬಿಟ್ಟು. ಸೊ ಪೇಷನ್ಸ್ ಬೇಕು ಅಂದಾಗ ಅನೋಕು 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 ಅನ್ನೋ ಈ ಸಿಂಬಲನ್ನು ಯೂಸ್ ಮಾಡಿ. ಇದು ಯೆಲ್ಲೋ ಕಲರ್ ಇರುತ್ತೆ, ಕ್ಲಿಯರ್ ಕ್ವಾರ್ಟ್ಸು, ಇದ್ರದ್ದು ಕ್ರಿಸ್ಟಲ್ಲು. ಇದನ್ನು ನೀವು ವೆಯ್ಟ್ ಲಾಸಿಗೆ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಶೋಲ್ಡರಲ್ಲಿ ಏನಾದರೂ ಪೇಯ್ನ್ ಇದೆ, ಜಾಯಿಂಟ್ಸ್ ಪೇಯ್ನ್ ಇದೆ ಅಂದಾಗ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಪೇಷನ್ಸಿಗೆ ಯೂಸ್ ಮಾಡ್ಕೊಳ್ಬೋದು. ಏನಾದರೂ ಕೆಲಸದಲ್ಲಿ ಅಡೆತಡೆಗಳು ಬರ್ತಾ ಇದೆ ಅಂತಂದರೆ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಫ್ರಸ್ಟ್ರೇಷನಿಂದ ಹೊರಗೆ ಬರೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿ ಆಗೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅನ್ಕಂಡೀಷನಲ್ ಲವ್ ಇರಬೇಕು ಅಂತಂದಾಗ ರೀಕು 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 ಅಂತ ಈ ಸಿಂಬಲನ್ನು ನೀವು ಯೂಸ್ ಮಾಡಿ. ಇದು ಕಪಲ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇಬ್ಬರು ಕೈಂಡಾಗಿರ್ತಾರೆ, ಕೇರಿಂಗ್ ಆಗಿರ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಬೆಳೆಯುತ್ತೆ, ಲವಿಂಗ್ ಜಾಸ್ತಿ ಆಗುತ್ತೆ. ಈ ಸಿಂಬಲನ್ನು ನಿಮ್ಮ ಬೆಡ್ರೂಮಲ್ಲಿ ಹಾಕ್ಕೊಳ್ಬೋದು, ಇಲ್ಲ ಮನೆ ಎಂಟ್ರೆನ್ಸಲ್ಲಿ ಹಾಕ್ಕೋಬೋದು. ಇದನ್ನು ಪಿಂಕ್ ಕಲರ್ ಪೆನ್ನಲ್ಲಿ ಬರಿಬೋದು. ಸೊ ಇದನ್ನು ಬರೆದುಬಿಟ್ಟು ನೀವು ನಿಮ್ಮ ಪಿಲ್ಲೋ ಕೆಳಗಡೆನೂ ಇಡ್ಬೋದು. ನಿಮ್ಮ ಪಿಲ್ಲೋ ಕೆಳಗಡೆ ಇಡ್ಬೋದು, ನಿಮ್ಮ ಪಾರ್ಟ್ನರ್ದು ಪಿಲ್ಲೋ ಕೆಳಗಡೆನೂ ಕೂಡ ಈ ಸಿಂಬಲ್ನ ಇಡ್ಬೋದು. ಇದು ನಿಮ್ಮ ಅನ್ಕಂಡೀಷನಲ್ ಲವ್ ಜಾಸ್ತಿ ಮಾಡುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರೋದಕ್ಕೆ. ನಿಮಗೆ ಲೇಜಿನೆಸ್ ಇದೆ ಅಂತಂದಾಗ ಅದನ್ನು ರಿಮೂವ್ ಮಾಡಬೇಕು ಅಂತಿದ್ರೆ ಈ ನೆಕ್ಸ್ಟ್ ಸಿಂಬಲ್ಲು ತಾತೀನಾ 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 ಅಂತ ಈ ಸಿಂಬಲನ್ನು ಯೂಸ್ ಮಾಡಿ. ಇದು ಲೇಜಿನೆಸ್ ರಿಮೂವ್ ಮಾಡೋಕ್ಕಾಗತ್ತೆ. ವಿನ್ನಿಂಗ್ ಆಗಬೇಕು ಅಂತ ಇದ್ದಾಗ ಅದಾಗತ್ತೆ. ಎನರ್ಜಿನ ಜಾಸ್ತಿ ಮಾಡುತ್ತೆ. ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಒಳ್ಳೆಯದು. ವರ್ಕ್ ಪ್ಲೇಸಲ್ಲೂ ಅಷ್ಟೇ, ನಿಮಗೆ ಒಳ್ಳೆ ನೇಮು ಫೇಮು ಎಲ್ಲ ಬರಬೇಕು ಅಂತ ಇದ್ದಾಗ ಇದನ್ನು ಯೂಸ್ ಮಾಡಿ. ಆಮೇಲೆ ನಿಮ್ಮೊಳಗೆ ಗ್ರೋತ್ ಆಗಬೇಕು ಅಂತಿದ್ದಾಗ ಅದನ್ನು ಯೂಸ್ ಮಾಡಿ. ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅಂತಿದ್ದಾಗ ಅದನ್ನು ಯೂಸ್ ಮಾಡಿ. ಇದನ್ನು ಸ್ಟಡಿ ಟೇಬಲ್ ಮೇಲೆ ಇಡ್ಬೋದು. ಎಕ್ಸಾಮ್ಸ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತಲ್ಲ ಆವಾಗ ಇದನ್ನು ಕೈ ಮೇಲೆ ಬರ್ದ್ಕೊಂಡು ಹೋಗಿ, ಇಲ್ಲ ಲೆಫ್ಟ್ ಸೈಡ್ ಆಫ್ ದ ಬಾಡಿನಲ್ಲಿ ಎಲ್ಲಿ ಬೇಕಾದರೂ ಬರ್ಕೊಂಡು ಹೋಗಿ. ನೀವು ಇಲ್ಲ ಏರಲ್ಲೇ ಸುಮ್ಮನೆ ಬರ್ದ್ಕೊಂಡು ಹೋದರೂ ಕೂಡ ಅದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ನೀವೇನಾದ್ರು ಟೀಮ್ ಲೀಡರ್ಸ್ ಆಗಿದ್ದೀರಾ ಅಂತಂದರೆ ನಿಮಗಿದು ವರ್ಕ್ ಆಗುತ್ತೆ. ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆವಾಗ. ಇಲ್ಲ ನೀವೇನಾದರೂ ಒಂದು ಪ್ಲೇಯರ್ ಆಗಿದ್ದೀರಾ, ಯಾವುದಾದ್ರೂ ಕ್ರಿಕೆಟಲ್ಲಿ ಆಡ್ತಾ ಇದ್ದೀರಾ, ಫುಟ್ಬಾಲ್ ಆಡ್ತಾ ಇದ್ದೀರಾ ಅಂತಂದಾಗ ಆವಾಗ ಕೂಡ ಇದನ್ನು ಬರ್ಕೊಂಡು ಹೋಗಿ ಮ್ಯಾಚ್ ವಿನ್ ಆಗ್ತೀರಾ. ನೀವು ನಿಮ್ಮೊಳಗೇ ಒಂದು ಜೋಶ್ ತೊಗೊಂಡು ಬರುತ್ತೆ, ಎಸ್ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅಂದ್ಕೊಂಡು. ಸೊ ಇದನ್ನು ಯೂಸ್ ಮಾಡಿ, ನೀವು ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಇದಿಷ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನೂ 88 ಸಿಂಬಲ್ಸ್ ಇದೆ. ಸೊ ಇದನ್ನೆಲ್ಲ ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯೂಸ್ ಮಾಡಿ. ನಾನು ಇದನ್ನು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇದು ಈಸಿ ಆ್ಯಂಡ್ ಸಿಂಪಲ್ ಆಗಿದೆ. ಸೊ 88 ಸಿಂಬಲ್ಸಲ್ಲಿ ಬೇಸಿಕ್ ಆಗಿರೋವಂಥದ್ದು ಆದಷ್ಟು ಜಾಸ್ತಿ ಎಲ್ಲರೂ ಕೇಳೋ ಅಂಥ ಸಿಂಬಲ್ಸನ್ನು ನಾನು ಕೊಟ್ಟಿದ್ದೀನಿ. ಇದನ್ನು ಯೂಸ್ ಮಾಡಿ ನೋಡಿ. ನೀವು ತುಂಬ ಡಿಫ್ರೆಂಟ್ ವೇನಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವ ರೀತಿ ಬೇಕು ಅನಿಸುತ್ತೋ ಆ ರೀತಿ ಯೂಸ್ ಮಾಡಿ. ಬಟ್ ಇದನ್ನು ಓಪನ್ ಮೈಂಡೆಡ್ನೆಸ್ಸಲ್ಲಿ ನೀವು ಯೂಸ್ ಮಾಡಬೇಕು. ಆಮೇಲೆ ಫುಲ್ಲು ಫೇತ್ ಇಟ್ಕೊಂಡು, ಬಿಲೀಫ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಈ ಸಿಂಬಲ್ ವರ್ಕ್ ಆಗೇ ಆಗುತ್ತೆ. ನೀವೇನಾದರೂ ಅಯ್ಯೋ ಇದೇನೂ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಆಗಲ್ಲ. ಮತ್ತು ಇದು ಸ್ಲೋ ಪ್ರೋಸೆಸ್ಸು, ಇವಾಗಲೇ ಹೇಳ್ತೀನಿ, ಫಾಸ್ಟಾಗಿ ಆಗೋವಂಥ ಕೆಲಸ ಅಲ್ಲ. ಸ್ಲೋ ಆಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ನಿಮಗೇ ಗೊತ್ತಿರಲ್ಲ ಯಾವಾಗ ನೀವು ಚೇಂಜ್ ಆಗಿಬಿಟ್ಟಿದ್ದೀರಾ ಅಂತ. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಎವ್ರಿ ಡೇ ಎಷ್ಟು ಸಲ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿನಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಎಲ್ಲರೂ ನೀವು ಹೋಗ್ತಾ ಇದ್ದೀರಾ ಅಂತಂದಾಗ ಮನಸ್ಸಲ್ಲೇ ಸುಮ್ಮನೆ ಡ್ರಾ ಮಾಡ್ಕೊಂಡ್ಬಿಡಿ, ಕಣ್ಣು ಮುಚ್ಕೊಂಡು, ಇಲ್ಲ ಅಂತಂದರೆ ಕಣ್ಣು ಬಿಟ್ಕೊಂಡು ಕೂಡ ಸುಮ್ಮನೆ ಡ್ರಾ ಮಾಡಿಬಿಡಿ ಇದನ್ನು ಮನಸ್ಸಲ್ಲಿ. ಆಮೇಲಿಂದ ಆರಾಮವಾಗಿ ನೀವು ಕೆಲಸ ಮಾಡಿಕೊಂಡು ಹೋಗಿ, ನೋಡ್ತೀರಾ ಚೇಂಜಸ್ ಹೇಗಾಗತ್ತೆ ಅಂತ ಹೇಳಿ. ಸೊ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿರೋವಂಥ ಝೀಬು ಸಿಂಬಲ್ಸ್ನ ಆ ಏಂಜಲ್ಸ್ ಕೊಟ್ಟಿದ್ದಾರೆ. ನಾವು ಅವರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು. ಇಷ್ಟು ಸಿಂಪಲ್ಲಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಮ್ಮ ಲೈಫಲ್ಲಿ. ಖಂಡಿತ ಯೂಸ್ ಮಾಡಿ ನೋಡಿ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ಯಾವುದಕ್ಕೆ ರಿಲೇಟೆಡ್ಡು ಸಿಂಬಲ್ಸ್ ಬೇಕಾಗಿದೆ ಅಂತ ಹೇಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದಕ್ಕೆ ಬೇಕಾಗಿರೋವಂಥ ಸಿಂಬಲ್ಸ್ಗಳನ್ನ ಇನ್ನೂ ನಾನು ಕೊಡ್ತೀನಿ.
ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.